Dear students, in my previous class, I was discussing about residential status. In my previous class, what I have covered, the conditions to be followed in the case of assessment of residential status. ಒಬ್ಬ ವ್ಯಕ್ತಿ ಅವ ಇಂಡಿಯನ್ ರೆಸಿಡೆಂಟ ಅಥವಾ ಇಂಡಿಯನ್ ರೆಸಿಡೆಂಟ್ ಅಲ್ವಾ ಅದನ್ನು ನಾವು ಕಂಡುಹಿಡಿಯಬೇಕು. ಅದನ್ನು ಎದುರು ಸಲುವಾಗಿ ಕಂಡುಹಿಡಿಯಬೇಕಪ್ಪ ಅಂದ್ರೆ ಈಗ ಬೇರೆ ವ್ಯಕ್ತಿ ಈಗ ಇಂಡಿಯನ್ ಸಿಟಿಜನ್ಗೆ ಟ್ಯಾಕ್ಸ್ ಪ್ರೊಸೀಜರು ಬೇರೆ ಥರನಾಗಿರುತ್ತೆ. ಇಂಡಿಯನ್ ಸಿಟಿಜನ್ ಇರಲಿಕ್ಕಪ್ಪ ಅಂದ್ರೆ ಅದನ್ನು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡೋಂಥ ಪ್ರೊಸೀಜರು ಬೇರೆ ಇರುತ್ತೆ. ದಟ್ ಈಸ್ ವೈ ವಿ ನೀಡ್ ಟು ಅಸೆಸ್, ವಿ ನೀಡ್ ಟು ಐಡೆಂಟಿಫೈ ದ ರೆಸಿಡೆನ್ಷಿಯಲ್ status. For identifying residential status, we have to follow 4 conditions. First 2 conditions are basic conditions, another 2 conditions are additional conditions. Basic conditions ಈ ಬರ್ದು ನೋಡಿದ್ರೆ ಇನ್ನೊಂದು ಸರ್ತಿ ನಿಮ್ಮ ರೆಫರೆನ್ಸ್ಗೆ. ಫಸ್ಟ್ ಬೇಸಿಕ್ ಕಂಡೀಷನ್, he should be staying in India for at least 182 days in the previous year. ನಮ್ಮ present previous year ಯಾವುದು 2019-20. You should not forget that. ನಮ್ಮ present previous year 2019-20. Okay, so during the previous year how many days he has to stay in India? For 182 days or more. Next, second condition, second basic condition, 60 days in previous year and 365 days in preceding 4 previous years. Next second condition ಏನೈತಪ್ಪ ಅಂದ್ರೆ previous year ಒಳಗೆ ಎಷ್ಟು ದಿವಸ ಇರಬೇಕು? 60 days ಇರಬೇಕು. ಅದಾದ ನಂತರ ನಮ್ಮ ಪ್ರೆಸೆಂಟ್ ಪ್ರೀವಿಯಸ್ ಇಯರ್ ಅದ್ರ ಹಿಂದಿರುವಂಥ 4 ವರ್ಷ, ಪ್ರಿಸೀಡಿಂಗ್ ಅಂದ್ರೆ ಹಿಂದ್ಗಡೆ ಇರುವಂಥವು. ಓಕೆ, ಸೊ ನಮ್ಮ ಪ್ರೆಸೆಂಟ್ ಪ್ರೀವಿಯಸ್ ಇಯರ್ 2019-20 ಹಿಂದ್ಗಡೆ ಇರುವಂಥ 4 ವರ್ಷ, ಹಿಂದ್ಗಡೆ ಇರುವಂಥ 4 ವರ್ಷ ಯಾವುದು? 18, 19, 17, 18 ಈ ಥರ 4 ವರ್ಷ. ಆ 4 ವರ್ಷದೊಳಗೆ ಇಂಡಿಯಾದೊಳಗೆ ಎಷ್ಟು ದಿವಸ ಇರಬೇಕು? 365 ಡೇಸ್ ಇಂಡಿಯಾದೊಳಗೆ ಇರಬೇಕು. ಇದು ಸೆಕೆಂಡ್ ಬೇಸಿಕ್ ಕಂಡೀಷನ್. ಇವು ಎರಡರೊಳಗೆ ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿದ್ರು ಸಾಕು, ಅಥವಾ ಎರಡು ಕಂಡೀಷನ್ ಫುಲ್ಫಿಲ್ ಮಾಡಿದ್ರು ಸಾಕು. ಸೊ ಈ ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿ ಅಥವಾ ಎರಡು ಕಂಡೀಷನ್ ಫುಲ್ಫಿಲ್ ಮಾಡಿ ಅವನಿಗೆ ಏನಂತ ಕರಿತೀವಿ? ನಾವು ರೆಸಿಡೆಂಟ್ ಅಂತ ಕರಿತೀವಿ. ಏನಂತ ಕರಿಬೇಕ್ರೆ? ರೆಸಿಡೆಂಟ್ ಅಂತ ಅವನಿಗೆ ನಾವು ಕರಿತೀವಿ. ಸೊ ಒಂದು ಕಂಡೀಷನ್ ಫುಲ್ಫಿಲ್ ಆಗಬೇಕು ಅಟ್ ಲೀಸ್ಟ್, ಅಂದಾಗ ನಾವು ರೆಸಿಡೆಂಟ್ ಆಗ್ತಾನ. ಅದರ್ವೈಸ್ ಅವನಿಗೆ ಏನಂತ ಕರಿತೀವಿ? ನಾವು ನಾನ್ ರೆಸಿಡೆಂಟ್. ಸರಿನಾ? ಒಂದು ಕಂಡೀಷನ್ ಅಥವಾ ಎರಡು ಕಂಡೀಷನ್ ಫುಲ್ಫಿಲ್ ಮಾಡಿದ ರೆಸಿಡೆಂಟ್, ಒಂದು ಫುಲ್ಫಿಲ್ ಮಾಡಿದ್ದಪ್ಪ ಅಂದ್ರೆ ನಾನ್ ರೆಸಿಡೆಂಟ್ ಅವ ಅಕ್ಕಾನ. ಅಕಸ್ಮಾತ್ ಅವ ನಾನ್ ರೆಸಿಡೆಂಟ್ ಆದ್ರೆ ದೇರ್ ಇಸ್ ನೋ ಎನಿ ಪ್ರಾಬ್ಲಮ್, ಫರ್ದರ್ ನಾವು ಎಡಿಷನಲ್ ಕಂಡೀಷನ್ ಅಪ್ಲೈ ಮಾಡೋದು ಬೇಡ. ನಾನ್ ರೆಸಿಡೆಂಟ್ ಆದ್ರೆ ಅಕಸ್ಮಾತ್ ಅವ ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿ ರೆಸಿಡೆಂಟ್ ಆದಪ್ಪ ಅಂದ್ರೆ ಅವ ಎರಡು ಥರ ರೆಸಿಡೆಂಟ್ ಆಗ್ತಾನ. ಒಂದು ಆರ್ಡಿನರಿ ರೆಸಿಡೆಂಟ್, ಇನ್ನೊಂದು ನಾಟ್ ಆರ್ಡಿನರಿ ರೆಸಿಡೆಂಟ್. ಓಕೆ, ಈಗ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಅದನ್ನ ಹೆಂಗೆ ನಾವು ಅಸೆಸ್ ಮಾಡಬೇಕಪ್ಪ ಅಂದ್ರೆ ಎಡಿಷನಲ್ ಕಂಡೀಷನ್ ಅಪ್ಲೈ ಮಾಡಬೇಕು. ಎರಡು ಎಡಿಷನಲ್ ಕಂಡೀಷನ್ ಅದಲ್ಲ, ಎರಡು ಎಡಿಷನಲ್ ಕಂಡೀಷನ್. ಈ ಎಡಿಷನಲ್ ಕಂಡೀಷನ್ ಎರಡು ಫುಲ್ಫಿಲ್ ಆಗಬೇಕು. ಎರಡರಾಗ ಒಂದಲ್ಲ, ಎರಡು ಫುಲ್ಫಿಲ್ ಆಗಬೇಕು ಅಂದ್ರೆ ಅವನಿಗೆ ಏನು ಕರಿತೀವಿ? ನಾವು ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ಅವ್ನಿಗೆ ಏನಂತ ಕರಿತೀವಿ? ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ಅಕಸ್ಮಾತ್ ಎರಡರೊಳಗೆ ಒಂದು ಫುಲ್ಫಿಲ್ ಆಗಲಿ ಅಥವಾ ಒಂದು ಫುಲ್ಫಿಲ್ ಆಗ್ಲಿಕ್ಕಪ್ಪ ಅಂದ್ರೆ ಅವ್ನಿಗೆ ಏನಂತ ಕರಿತೀವಿ? ನಾವು ನಾಟ್ ಆರ್ಡಿನರಿ ರೆಸಿಡೆಂಟ್. ನಾಟ್ ಆರ್ಡಿನರಿ ರೆಸಿಡೆಂಟ್. ಓಕೆ, ಸೊ ಇವು ಎರಡು ಎಡಿಷನಲ್ ಕಂಡೀಷನ್, ಎರಡು ಫುಲ್ಫಿಲ್ ಆಗಬೇಕು. ಎರಡು ಎಡಿಷನಲ್ ಕಂಡೀಷನ್ ಏನಪ್ಪ ಅಂದ್ರೆ he should stay for 2 years out of 10 preceding previous years. ಓಕೆ, ಸೊ ಈಗ ನಮ್ಮ ಪ್ರೆಸೆಂಟ್ ಪ್ರೀವಿಯಸ್ ಇಯರ್ 19-20 ಇದು ಹಿಂದ್ಗಡೆ ಇರುವಂಥ 10 ವರ್ಷಗಳು. ಇದ್ರ ಹಿಂದ್ಗಡೆ ಇರುವಂಥ 10 ವರ್ಷಗಳ ನಾವು ಇಂಡಿಯಾದಲ್ಲಿ ಎಷ್ಟು ದಿವಸ ಇರಬೇಕು? 2 ವರ್ಷ ಇರಬೇಕು. 2 ವರ್ಷ ಏನಪ್ಪ ಅಂದ್ರೆ ಒಂದೇ ಎಡಿಷನಲ್ ಕಂಡೀಷನ್ ಫುಲ್ಫಿಲ್ ಆಯಿತು. ಅದಾದ ನಂತರ ಸೆಕೆಂಡ್ ಒನ್ 720 days in 7 preceding previous years. ಎರಡನೇ ಎಡಿಷನಲ್ ಕಂಡೀಷನ್ ಏನೈತಪ್ಪ ಅಂದ್ರೆ ಅವನು ಇಂಡಿಯಾದೊಳಗೆ ಇರಬೇಕು. ಎಷ್ಟು ದಿವಸ ಇರಬೇಕು? 730 ದಿವಸ. ಎಷ್ಟರೊಳಗೆ? 7 preceding previous years. ನಮ್ಮ ಪ್ರೆಸೆಂಟ್ ಪ್ರೀವಿಯಸ್ ಇಯರ್ ಇದು ಪ್ರಿಸೀಡಿಂಗ್, ಇದು ಹಿಂದ್ಗಡೆ ಇರುವಂಥ 7 ವರ್ಷದೊಳಗೆ ಎಷ್ಟು ದಿವಸ ಇಂಡಿಯಾದಲ್ಲಿ ಸ್ಟೇ ಆಗಿರ್ಬೇಕು? 730 days. ಇವು ಎರಡು ಕಂಡೀಷನ್ ಫುಲ್ಫಿಲ್ ಆದರೆ ಯು ವಿಲ್ ಬಿ ಟ್ರೀಟೆಡ್ ಆಸ್ ಅ ಆರ್ಡಿನರಿ ರೆಸಿಡೆಂಟ್. ಒಂದು ಫುಲ್ಫಿಲ್ ಆಗಲಿ ಅಥವಾ ಒಂದು ಫುಲ್ಫಿಲ್ ಆಗಲಿಲ್ಲಪ್ಪ ಅಂದ್ರೆ ಈಗ ಏನು ಟ್ರೀಟ್ ಮಾಡ್ತಾರೆ? ನಾಟ್ ಆರ್ಡಿನರಿ ರೆಸಿಡೆಂಟ್. ಇವು ಬೇಸಿಕ್ ಕಂಡೀಷನ್. ಈ ಬೇಸಿಕ್ ಕಂಡೀಷನ್ಸು, ಎಡಿಷನಲ್ ಕಂಡೀಷನ್ಸು ಇವು ಎರಡಕ್ಕೂ ಆಧಾರದ ಮೇಲೆ ಇವತ್ತೊಂದು ಸಿಂಪಲ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಅದರ ಸೇಮ್ ಪ್ರಾಬ್ಲಮ್ ನಿಮ್ಗೆ ಪ್ರಾಕ್ಟೀಸ್ ಪರ್ಪಸ್ ಕಳಿಸಿರ್ತೇನೆ. ಸೊ ಇವಾಗ ಇಲ್ಲಿ ನೋಡಿದ್ರೆ ಒಂದು ಎಕ್ಸಾಂಪಲ್. Mr. Mahesh went America
ಫಾರ್ ದ ಫಸ್ಟ್ ಟೈಮ್. ಇದ್ರ ಮೀನಿಂಗ್ ಅರ್ಥ ಮಾಡ್ಕೋಬೇಕು. ಮಿಸ್ಟರ್ ಮಹೇಶ್ ಎಲ್ಲಿದ್ದಾನ? ಅಮೆರಿಕಕ್ಕೆ ಹೋಗಿದ್ದಾನ. ಓಕೆ, ಸೊ ಹೆಂಗದು ಫಾರ್ ದ ಫಸ್ಟ್ ಟೈಮ್ ಹೋಗ್ಯಾನಪ್ಪ ಅಂದ್ರೆ ಅದಕ್ಕೆ ಮೊದಲು ಅಮೆರಿಕಕ್ಕೆ ಹೋಗಿಲ್ಲ, ಬೇರೆ ದೇಶಕ್ಕೆ ಎಲ್ಲೂ ಹೋಗಿಲ್ಲ. ಫಾರ್ ದ ಫಸ್ಟ್ ಟೈಮ್ ಅವ ಅಮೆರಿಕಕ್ಕೆ ಹೋಗಿದ್ದಾನ ಆನ್ 1/5/2019. ಸೊ 1/5/2019 ಅವ ಹೋಗ್ಯಾನ. 1/5/2019 ನಮ್ಮ ಪ್ರೀವಿಯಸ್ ಇಯರ್ ಪಾರ್ಟ್ ಈ ಡೇಟಿಗೆ ಹೋಗ್ಯಾನ. ಆ್ಯಂಡ್ ರಿಟರ್ನ್ ಟು ಇಂಡಿಯಾ ಆನ್ 31/10/2019. ಅಮೆರಿಕಾಗೆ ಮುಗಿದ್ಮೇಲೆ ಈ ಡೇಟಿಗೆ ಹೋಗಿ ರಿಟರ್ನ್ ಇಂಡಿಯಾಗೆ ಯಾವಾಗ ನಾವು 31/10/2019. ಓಕೆ, ಸೊ ಇಲ್ಲಿ ಫೈಂಡ್ ಈಸ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಫೈಂಡ್ ಈಸ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಈಗ ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್ ನಾವು ಫೈಂಡ್ ಔಟ್ ಮಾಡ್ಬೋದು. ಅವ ರೆಸಿಡೆಂಟ್ ಅದಾನ, ನಾನ್ ರೆಸಿಡೆಂಟ್ ಅದಾನ, ಅಕಸ್ಮಾತ್ ರೆಸಿಡೆಂಟ್ ಇದ್ರೆ ಆರ್ಡಿನರಿ ಅದಾನ, ನಾಟ್ ಆರ್ಡಿನರಿ ಅದಾನ, ಇದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಇದನ್ನು ತಿಳ್ಕೊಬೇಕಾದ್ರೆ ಫಸ್ಟ್ ಯಾವ ಕಂಡೀಷನ್ ಅಪ್ಲೈ ಮಾಡಬೇಕು? ಬೇಸಿಕ್ ಕಂಡೀಷನ್ಸ್ನ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಇವಾಗ ಬೇಸಿಕ್ ಕಂಡೀಷನ್ಸ್ ಅಪ್ಲೈ ಮಾಡ್ಕೋಬೇಕು. ಅದಕ್ಕೆ ಬಿಫೋರ್ ನಮ್ಮ ಪ್ರೆಸೆಂಟ್ ಪ್ರೀವಿಯಸ್ ಇಯರ್ ನೋಡಲೇ, ನಮ್ಮ ಪ್ರೆಸೆಂಟ್ ಪ್ರೀವಿಯಸ್ ಇಯರ್ ಯಾವಾಗಲೂ ಪ್ರೀವಿಯಸ್ ಇಯರ್ ಯಾವಾಗ ಬಿಗಿನ್ ಆಗುತ್ತೆ ಅಂತ ನಾನು ಫಸ್ಟ್ ಆಫ್ ಏಪ್ರಿಲ್, ಏಟ್ ಯಾವಾಗ ಆಗುತ್ತೆ 31st ಮಾರ್ಚ್. ಇದು ನೆಕ್ಸ್ಟ್ ಬರುವಂಥ 31st ಮಾರ್ಚ್ 2020. ಇದು ನಮ್ಮ ಪ್ರೆಸೆಂಟ್ ಪ್ರೀವಿಯಸ್ ಇಯರ್, ಇದು ನಮ್ಮದು ಪ್ರೆಸೆಂಟ್ ಪ್ರೀವಿಯಸ್ ಇಯರ್. ನಾವು ಸ್ವಲ್ಪ ಡಿಸ್ಟೆನ್ಸ್ ಬರ್ತೀನಿ. 31/3/2020 ಇದು ನಮ್ಮ ಪ್ರೆಸೆಂಟ್ ಪ್ರೀವಿಯಸ್ ಇಯರ್. ಓಕೆ, ಸೊ ಈಗ ಇವ ಅಮೆರಿಕಾ ಹೋಗಿದ್ದು ಫಾರ್ ದ ಫಸ್ಟ್ ಟೈಮ್ ಯಾವಾಗ ಹೋಗ್ಯಾನ? 1/5/2019. 1/5/2019 1/5/2019 ಅಮೆರಿಕಕ್ಕೆ ಹೋದ. ಅಮೆರಿಕಕ್ಕೆ ಹೋಗಿ ಇಂಡಿಯಾಗೆ ರಿಟರ್ನ್ ಯಾವಾಗ ಬಂದಾಗ 31/10/2019. 31/10/2019. ಓಕೆನಾ? ರೈಟ್. ಸೊ ಇವಾಗ ನೋಡಲಿ ಈ ಡೇಟಿಗೆ ಹೋದ, ಈ ಡೇಟಿಗೆ ರಿಟರ್ನ್ ಬಂದ. ಈಗ ನಮ್ಮ ಟೋಟಲ್ ಪ್ರೀವಿಯಸ್ ಇಯರ್ ಈ ಡೇಟಿಗೆ ಅವ ಇಂಡಿಯಾದಿಂದ ಹೋಗ್ಯಾನ, ಈ ಡೇಟಿಗೆ ಇಂಡಿಯಾದಿಂದ ಕಾಲ್ ಮಾಡ್ಯಾನ, ರಿಟರ್ನು ಬಂದಾನ. ಇದ್ರ ಮೀನಿಂಗ್ ಇಷ್ಟ. ಈ ಡೇಟಿಗೆ ಹೋಗ್ಯಾನ, ಈ ಡೇಟಿಗೆ ಬಂದಾನ ಅಂದ್ರೆ ಈ ಡೇಟಿಗೆ ಹೋಗಿ ಈ ಡೇಟಿಗೆ ಬಂದಾನ. ಇದು ಇನ್ ಬಿಟ್ವೀನ್ ನಾವು ಇಂಡಿಯಾದೊಳಗೆ ಇದ್ದಿದ್ದಿಲ್ಲ. ಎಲ್ಲಿಂದ? ಅಮೆರಿಕಾದಾಗಿದ್ದ. ಕರೆಕ್ಟಾ? ಅಮೆರಿಕಾದಾಗ ಇದ್ದ ಈ ಡ್ಯೂರೇಷನ್ದಾಗ. ಈ ಡೇಟಿಗೆ ಬಂದಾನ. ಇಲ್ಲಿಂದ ನಮ್ಮ ಪ್ರೆಸೆಂಟ್ ಪ್ರೀವಿಯಸ್ ಇಯರ್ ಮುಗಿ ಮಟ್ಟ ಇಂಡಿಯಾದೊಳಗೆ ಕರೆಕ್ಟಾ? ಈ ಡೇಟಿಗೆ ಹೋಗ್ತಾನ ಅಂದ್ರೆ ಇಂಡಿಯಾದಾಗ ನಮ್ಮ ಪ್ರೆಸೆಂಟ್ ಪ್ರೀವಿಯಸ್ ಇಯರ್ ಮುಗಿಯೋದು ಇವಾಗ. ಅದಾದಂದ್ರೆ ನಮ್ಮ ಪ್ರೆಸೆಂಟ್ ಪ್ರೀವಿಯಸ್ ಇಯರ್ ಸ್ಟಾರ್ಟ್ ಆಗೋದು 1/4/2019. ಇಲ್ಲಿಂದ ಅಮೆರಿಕಾ ಹೋಗೋ ಡೇಟ್ ಮಟ್ಟ ಇಂಡಿಯಾದೊಳಗೆ ಅದಾನ. ಈ ಡೇಟಿಗೆ ಹೋಗ್ಯಾನಂದ್ರೆ ಇಲ್ಲಿ ಮಟ್ಟ ಇಂಡಿಯಾದೊಳಗೆ ಅದಾನ. ಸೊ ಈಗ ನಂಬರ್ ಆಫ್ ಡೇಸ್ ನಾವು ಕೌಂಟ್ ಮಾಡ್ಬೋದು. ಫಸ್ಟ್ ಬೇಸಿಕ್ ಕಂಡೀಷನ್ ಪ್ರಕಾರ ಫಸ್ಟ್ ಏನಾಗಬೇಕು? 182 ಡೇಸ್ ಇನ್ ಪ್ರೀವಿಯಸ್ ಇಯರ್. ಸೊ ಇಲ್ಲಿ ನೋಡಲಿ 1/5/2019 ಹೋಗ್ಯಾನ, ರಿಟರ್ನ್ ಬಂದಿದ್ದು 31/10/2019. ಇದನ್ನು ನಾವು ಹೆಂಗೆ ಲೆಕ್ಕ ಮಾಡಬೇಕಪ್ಪ ಅಂದ್ರೆ 1/4/2019 ಇಂದ 1/5/2019 ಮಟ್ಟ ಇಂಡಿಯಾದೊಳಗೆ ಅದಾನ. ಇಲ್ಲಿಂದ ಇಲ್ಲಿ ಮಟ್ಟ ಒಂದು ಮಂತ್ ಇದೆ. ಅದು ಯಾವ ಮಂತ್? ಅದು ಏಪ್ರಿಲ್ ಅಲ್ಲ. ಇಲ್ಲಿಂದ ಇಲ್ಲಿ ಮಟ್ಟ ಏಪ್ರಿಲ್ ಮಂತ್ ಐತೆ. ಈ ಡೇಟಿಗೆ ಹೋದ್ರೆ ಈ ಡೇಟ್ ಮಟ್ಟ ಬಿಡ್ರೆ ಇಲ್ಲಿಂದ ಇಲ್ಲಿ ಮಟ್ಟ ಒಂದು ಮಂತ್, ಅದು ಏಪ್ರಿಲ್ ದೊಳಗೆ ಎಷ್ಟು ದಿನ ಇರ್ತಾವೆ? ಎಷ್ಟು ದಿವಸ ಇರ್ತಾವೆ? 30 ಡೇಸ್. ರೈಟ್. ಇದಾದ ನಂತರ ನೆಕ್ಸ್ಟ್ ಅವ ಏನು ಮಾಡ್ಯಾನಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿ ಮಟ್ಟ ಯಾವ ದೇಶದಾಗಿದ್ದ? ನಾವು ಅಮೆರಿಕಾದಾಗಿದ್ದ, ಇಂಡಿಯಾದೊಳಗಿಲ್ಲ. ನಮಗೆ ಯಾವುದು ಏನು ಇದ್ದಿರ್ಬೇಕಾಗೈತಿ? ಇಂಡಿಯಾದೊಳಗೆ ಇದ್ದಿರ್ಬೇಕಾಗೈತಿ. ಸೊ ಅದ್ರ ಸಲುವಾಗಿ ಇಲ್ಲಿ ಮಟ್ಟ ಇಂಡಿಯಾದಾಗಿಲ್ಲ. ಇಲ್ಲಿಗೆ ರಿಟರ್ನ್ ಬಂದಾನ. ಇಲ್ಲಿಗೆ ಏನು ಮಾಡ್ಯಾನಲ್ಲಿ ರಿಟರ್ನ್ ಬಂದಾನ. ಇದು ನೆಕ್ಸ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 1/11/2019 ಈ ಡೇಟಿಗೆ ಒಳಗೆ ಬಂದ್ರೆ ಈ ಡೇಟ್ ಬಿಟ್ಬಿಟ್ರೆ ಈಗಿಂತ ನಾವು ತಗೋಣ 1/11/2019 ಇಂಡಿಯಾಕ್ಕೆ ರಿಟರ್ನ್ ಬಂದಾನ, ಇಂಡಿಯಾದೊಳಗೆ ಅದಾನ. ಸೊ ಇಲ್ಲಿಂದ ನಮ್ಮ ಪ್ರೀವಿಯಸ್ ಇಯರ್ ಮುಗಿ ಮಟ್ಟ ಎಷ್ಟು ಮಂತ್ ಅಪ್ಪ ನೋಡ್ಲಿ? 11ನೇ ತಿಂಗಳ ಅಂದ್ರೆ ಯಾವುದು? ನವೆಂಬರ್. 11ನೇ ತಿಂಗಳ ನಂತರ ನೆಕ್ಸ್ಟ್ ನವೆಂಬರ್ ಆದ ನಂತರ ಡಿಸೆಂಬರ್. ಇಲ್ಲಿ ಮಟ್ಟ ಕೌಂಟ್ ಮಾಡ್ಬೇಕು ನಾವು. ಇಲ್ಲಿ ಮಟ್ಟ 31st ಮಾರ್ಚ್ ಮಟ್ಟ ಕೌಂಟ್ ಮಾಡ್ಕೋಬೇಕು. ಡಿಸೆಂಬರ್ ಆದ ನಂತರ ಜನವರಿ ಆ್ಯಂಡ್ ದೆನ್ ಫೆಬ್ರವರಿ, ಅದಾದ ನಂತರ ಮಾರ್ಚ್. ಸೊ ಈಗ ಏನು ಮಂತ್ಸ್ ಬರ್ತಿಲ್ಲ, ಇವು ಡೇಸ್ ನಾವು ಬರೀತಾ ಹೋಗೋಣ. ಏಪ್ರಿಲ್ 30 ದಿವಸ, ನವೆಂಬರ್ 30 ದಿವಸ ಇರುತ್ತೆ, ಡಿಸೆಂಬರ್ 31, ಜನವರಿ 31, ಅದಾದ ನಂತರ ಫೆಬ್ರವರಿ ಎಷ್ಟು? 28 ಡೇಸ್. ಯಾಕಪ್ಪ ಅಂದ್ರೆ ಈಗ ಪ್ರೆಸೆಂಟು ಯಾವುದು ನಡೆದಿದ್ದು? 2020 ಅಂತ ಫೆಬ್ರವರಿ 28 ದಿವಸಗಳನ್ನ
ಫೆಬ್ರವರಿ 22 ದಿವಸ, ಅದಾದ ನೆಕ್ಸ್ಟ್ ಮಾರ್ಚ್ 31. ಕ್ಲಿಯರಾ? ಇಲ್ಲಿ ನೋಡ್ರಲೆ ಇಲ್ಲಿಂದ ಇಲ್ಲಿ ಮಟ್ಟ ಏಪ್ರಿಲ್ ತಿಂಗಳು ಐತಿ, ಅವ ಇಂಡಿಯಾದಾಗ ಅದಾನ, ಅದನ್ನ ಲೆಕ್ಕ ಇಟ್ಕೊಂಡಾನ. ಇಲ್ಲಿಂದ ಇಲ್ಲಿ ಮಟ್ಟ ಅವ ಇಂಡಿಯಾದಾಗ ಅದಾನ. 11ನೇ ತಿಂಗಳು 12 1 2 3 5 ತಿಂಗಳು ಬರ್ತೀನಿ. 5 ತಿಂಗಳದಾಗ ಎಷ್ಟು ದಿವಸ ಇರ್ತಾವ ಅದು ನಾನು ಬರ್ದೇನೆ. ಓಕೆ, ಈಗ ಟೋಟಲ್ ನೋಡ್ಕೊಳ್ಳೋಣ ನಾವು. ಟೋಟಲ್ ಎಷ್ಟಾಗುತ್ತಪ್ಪ ಅಂದ್ರೆ ಇದು total ಎಷ್ಟು ದಿವಸ ಆಯ್ತು? 181 days. Okay, he is there in 181 days. So actually ಇದು ಫೆಬ್ರವರಿ 2020 ಫೆಬ್ರವರಿ 2020 ಫೆಬ್ರವರಿ 2024ರಲ್ಲಿ ಡಿವೈಡ್ ಆಗುತ್ತೆ. 2024ರಲ್ಲಿ ಡಿವೈಡ್ ಆಗುತ್ತಪ್ಪ ಅಂದ್ರೆ ಆ ತಿಂಗಳು ಎಷ್ಟು ದಿವಸ ಇರ್ತಾವ? 29 ಡೇಸ್. 29 ಡೇಸ್ ಅಂತ ಅಂದ್ರೆ ಇದು ಎಷ್ಟಾಗುತ್ತೆ? ಈಗ 182 ಡೇಸ್. You put total, you ಎಲ್ಲ ಟೋಟಲ್ 182 ಡೇಸ್. ನಾವು ಇಂಡಿಯಾದೊಳಗೆ ಇದ್ದಿದ್ದು ಎಷ್ಟಾಯ್ತು? 182 ಡೇಸ್. ಇಂಡಿಯಾದೊಳಗೆ ಇದ್ದಿದ್ದು 182 ಡೇಸು. ಒಂದನೇ ಕಂಡೀಷನ್ ಫುಲ್ಫಿಲ್ ಆಯಿತು. ಎರಡನೇ ಕಂಡೀಷನ್ ಏನಂತಪ್ಪ? 60 ಡೇಸ್ ಇನ್ ಪ್ರೀವಿಯಸ್ ಇಯರ್. ಪ್ರೀವಿಯಸ್ ಇಯರ್ ಆಲ್ರೆಡಿ ಎಷ್ಟು ಡೇಸ್ ಅದ? 182 ಡೇಸ್ ಅದ. ಅಂದ್ರೆ 60 ಡೇಸ್ ಆರ್ ಮೋರ್ ದನ್ 60 ಡೇಸ್. ಈ ಕಂಡೀಷನ್ ಫುಲ್ಫಿಲ್ ಆಯಿತು. ಅದಾದ ನಂತರ ನಮ್ಮ ಪ್ರೆಸೆಂಟ್ ಪ್ರೀವಿಯಸ್ ಇಯರ್ ಅದು ಹಿಂದ್ಗಡೆ ಇರುವಂಥ 4 ಪ್ರೀವಿಯಸ್ ಇಯರ್ದೊಳಗೆ ನಾವು ಎಷ್ಟು ದಿವಸ ಇಂಡಿಯಾದಾಗ ಇರಬೇಕು? 365 ಡೇಸ್. 365 ಡೇಸ್ ಇದರ ಅರ್ಥ ಏನಪ್ಪ ಅಂದ್ರೆ ಈಗ ನಮ್ಮ ಪ್ರೆಸೆಂಟ್ ಪ್ರೀವಿಯಸ್ ಇಯರ್ 2019 20 ಹಿಂದಿರುವಂಥ 4 ವರ್ಷ, ಹಿಂದಿರುವಂಥ 4 ವರ್ಷದೊಳಗೆ 365 ದಿವಸ ಇಂಡಿಯಾದೊಳಗೆ ಇರಬೇಕ್ರಿ. ಅಲ್ಲಿ ಕ್ಲಿಯರ್ ಆಗಿ ಪ್ರಾಬ್ಲಮ್ದಾಗ ಹೇಳ್ಯಾರಲ್ಲ, ಈ ವೆಂಟ್ ಟು ಅಮೆರಿಕಾ ಫಾರ್ ದ ಫಸ್ಟ್ ಟೈಮ್. ಅಂದ್ರೆ ಅದಕ್ಕೆ ಬಿಫೋರ್ ಅವ ಏನಿದ್ದ ಇಂಡಿಯಾದೊಳಗೆ ಅದ. ಅಂದ್ರೆ 365 ದಿವಸ ಇಂಡಿಯಾದೊಳಗೆ ಅದಾನ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ 2 ಕಂಡೀಷನ್ ಫುಲ್ಫಿಲ್ ಆಗುವ. 2 ಕಂಡೀಷನ್ ಫುಲ್ಫಿಲ್ ಆದಪ್ಪ ಅಂದ್ರೆ he becomes a resident. ಅವ ಏನಕ್ಕನ ಈಗ ರೆಸಿಡೆಂಟ್ ಆಗ್ತಾನ. ಸೊ ಇಲ್ಲಿ ಅವ ರೆಸಿಡೆಂಟ್ ಆದ. ರೆಸಿಡೆಂಟ್ ಆದಂದ್ರೆ ಯಾವ ತರ ರೆಸಿಡೆಂಟ್ ಆಗ್ತಾವ? ಆರ್ಡಿನರಿ ರೆಸಿಡೆಂಟ್ ಆರ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಓಕೆ, ಸೊ ಈಗ ಅದನ್ನ ನಾವು ಚೆಕ್ ಮಾಡೋಣ. ರೆಸಿಡೆಂಟ್ ಆದ್ರೆ ಆರ್ಡಿನರಿನ, ನಾಟ್ ಆರ್ಡಿನರಿನ. ನಾನ್ ರೆಸಿಡೆಂಟ್ ಆದಂದ್ರೆ ಇವಾಗ ನಾವು ತಿರುಗಿಸ್ಕೊಂಡು ಬಿಟ್ಬಿಟ್ರಿ, ಇಲ್ಲೇ ನಾನ್ ರೆಸಿಡೆಂಟ್ ಅಂತ ಹೇಳ್ಬಿಡ್ಬೇಕು. ಓಕೆ, ಸೊ ಅದಕ್ಕೆ ಈಗ ಅವನ ರೆಸಿಡೆಂಟ್ ಆಗ್ಯಾನ, ಆರ್ಡಿನರಿನ ನಾಟ್ ಆರ್ಡಿನರಿನ ನೋಡ್ತಾ ಹೋಗೋಣ. ಸೊ ಒಂದೇ ಎಡಿಷನಲ್ ಕಂಡೀಷನ್ ಏನೈತಿ? 2 years ಔಟ್ ಆಫ್ 10 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್. ನಮ್ಮ ಪ್ರೆಸೆಂಟ್ ಪ್ರೀವಿಯಸ್ ಇಯರ್ ಅದು ಹಿಂದ್ಗಡೆ ಇರುವಂಥ 10 ಪ್ರೀವಿಯಸ್ ಇಯರ್ದೊಳಗೆ ಇಂಡಿಯಾದೊಳಗೆ ಎಷ್ಟು ದಿವಸ ಇರಬೇಕು? ಅವ 2 ವರ್ಷ ಇರಬೇಕು. ಅವ ಈಗ ಅಮೇರಿಕಾಗೆ ಹೋಗಿದ್ದ ಈ ಡ್ಯೂರೇಷನ್ದಾಗ 6 ತಿಂಗಳು ಅಷ್ಟೇ ಇಂಡಿಯಾದಿಂದ ಹೊರಗದ. ಅದನ್ನು ಬಿಟ್ಟು ಪೂರ ಇರೋದಿಲ್ಲ ಇಂಡಿಯಾದೊಳಗೆ ಅದಾನ. ಇದರ ಅರ್ಥ ಏನಪ್ಪ ಅಂದ್ರೆ ಲಾಸ್ಟ್ 10 ವರ್ಷದೊಳಗೆ ಅವ 2 ವರ್ಷ ಇಂಡಿಯಾದೊಳಗೆ ಅದಾನ. ಈಗ ಇಂಡಿಯಾ ಬಿಟ್ಟು ಹೋಗಿದ್ದು ಫಸ್ಟ್ ಟೈಮ್ ಅಮೇರಿಕಾಗೆ ಹೋಗ್ಯಾನ. ಅಂದ್ರೆ ಈ ಕಂಡೀಷನ್ ಫುಲ್ಫಿಲ್ ಆಯಿತು. ಅದಾದ 730 ಡೇಸ್ ಇನ್ 7 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ಸ್. ನಮ್ಮ ಪ್ರೆಸೆಂಟ್ ಪ್ರೀವಿಯಸ್ ಇಯರು ಅದ್ರ ಹಿಂದ್ಗಡೆ ಇರುವಂಥ 7 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ದೊಳಗೆ ಇಂಡಿಯಾದೊಳಗೆ ಎಷ್ಟು ದಿವಸ ಇರಬೇಕು? 730 ಡೇಸ್. ಅವ ಅಮೇರಿಕಾಕ್ಕೆ ಹೋಗಿದ್ದು ಫಸ್ಟ್ ಟೈಮ್. ಅಂದ್ರೆ ಹಿಂದ್ಗಡೆ ಇರುವಂಥ 7 ವರ್ಷ ಇಂಡಿಯಾದೊಳಗೆ ಅದಾನ. ಸೊ ದ್ಯಾಟ್ ಮೀನ್ಸ್ ಈ ಕಂಡೀಷನ್ ಏನಾಗ್ತೈತಿ? ಫುಲ್ಫಿಲ್ ಆಗ್ತೈತಿ. ಈ ಕಂಡೀಷನ್ ಫುಲ್ಫಿಲ್ ಆಯಿತು. 2 ಎಡಿಷನಲ್ ಕಂಡೀಷನ್ ಫುಲ್ಫಿಲ್ ಆದವನಿಗೆ ಏನಂತ ಕರಿತೀವಿ? ಆರ್ಡಿನರಿ ರೆಸಿಡೆಂಟ್. 1 ಫುಲ್ಫಿಲ್ ಆಗಿರೋ 1 ಫುಲ್ಫಿಲ್ ಆಗಿಲ್ಲ ಅಂದ್ರೆ ಅವ್ನಿಗೆ ಏನಂತ ಕರಿತೀವಿ? ನಾಟ್ ಆರ್ಡಿನರಿ ರೆಸಿಡೆಂಟ್. ಈಗ 2 ಕಂಡೀಷನ್ ಫುಲ್ಫಿಲ್ ಮಾಡ್ಯಾನಪ್ಪ ಅಂದ್ರೆ ಅವ್ನ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನಾಗುತ್ತೆ? ಈಸ್ ಆರ್ಡಿನರಿ ರೆಸಿಡೆಂಟ್. ಓಕೆ, ಸೊ ಈ ಥರದ ಪ್ರಾಬ್ಲಮ್ಮು ನಾನು ಟೋಪಿಕ್ ಕಳಿಸಿರ್ತೀನಿ, ಸಾಲ್ವ್ ಮಾಡಿ ಕಳಿಸ್ತೀನಿ.